ನಮಸ್ಕಾರ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ ಯಾವೆಲ್ಲ ರಾಶಿಗೆ ಶುಭ ಫಲಗಳಿವೆ, ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು, ಬನ್ನಿ ನೋಡೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 26/7/2025 ಶನಿವಾರ, ದಕ್ಷಿಣಾಯನ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಈ ದಿನ ಆಶ್ಲೇಷ ನಕ್ಷತ್ರ ಇದೆ. ಈ ದಿನ ನೀವು ಸಾಯಂಕಾಲ ಚಂದ್ರ ದರ್ಶನ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಈ ದಿನ ಮನಸ್ಕಾರಕ ಚಂದ್ರ, ಶೀತಕಾರಕ ಚಂದ್ರ, ಮತ್ತು ಅವನ್ನ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಸುತ್ತೆ. ಈ ದಿನ ಮೋಡದ ವಾತಾವರಣ ಇರುತ್ತೆ, ಆದರೂ ಒಂದು ಸಲ ಪ್ರಯತ್ನ ಪಡಿ, ಖಂಡಿತವಾಗೂ ನಿಮಗೆ ಆ ಚಂದ್ರನ ದರ್ಶನವನ್ನು ಮಾಡಿ. ಈ ದಿನ ಒಳ್ಳೆಯದಾಗಲಿ ನಿಮಗೆ. ಮುಂದುಗಡೆ ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋದ್ರ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಹೃದಯ ಸಿಂಹಾಸದಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ನಿರೀಕ್ಷೆಗಿಂತ ಮೀರಿದ್ದ ಫಲವನ್ನು ಸಿಗ್ತಿದೆ. ಈ ದಿನ ಖಂಡಿತವಾಗೂ ಪ್ರಯತ್ನ ಪಡಿ. ವೃಷಭ ರಾಶಿಯವರಿಗೆ ಒಲವು ತೋರಿಸ್ತೀರಿ, ಬೇರೆಯವ್ರಿಗೆ ಪ್ರಪೋಸ್ ಮಾಡ್ತೀರಿ, ಬೇರೆಯವ್ರಿಗೆ ಇಷ್ಟಪಡ್ತೀರಿ, ಬೇರೆಯವ್ರಿಗೆ ನೀವು ಸಹಾಯವನ್ನು ಮಾಡ್ತೀರಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಮಿಥುನ ರಾಶಿಯವರಿಗೆ ಸುಖ, ಸಂತೋಷದಿಂದ, ನೆಮ್ಮದಿಯಿಂದ ಈ ದಿನ ದೂರ ಪ್ರಯಾಣ ಮಾಡಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಒಂದು ಪುಣ್ಯದ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಆಡಂಬರದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ತುಂಬ ದುಡ್ಡು ಖರ್ಚು ಮಾಡ್ತಕ್ಕಂಥ ಯೋಗ ಫಲ ಜಾಸ್ತಿ ಇರುತ್ತೆ, ನಿಮಗೆ ನೋಡ್ಕೊಳ್ಳಿ ಸ್ವಲ್ಪ. ಸಿಂಹರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ದಿನ, ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮಗೆ ಅಚೀವ್ಮೆಂಟ್ ಆಗ್ತಕ್ಕಂಥ ದಿನ, ಹುಷಾರಾಗಿ ನೋಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿನ ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥದ್ದು, ಯಥೇಚ್ಛವಾಗಿ ಓಡಾಡ್ತಕ್ಕಂಥದ್ದು, ತುಂಬ ಲವಲವಿಕೆಯಾಗಿರ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ನಿಮಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರ್ತದೆ. ಮಧ್ಯಾಹ್ನ 3 ಗಂಟೆ ಮೇಲೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಪರಿಶ್ರಮದಿಂದ ಫಲ. ಈ ದಿನ ಸ್ವಲ್ಪ ಟೈರ್ಡ್ನೆಸ್ ಕಾಡುತ್ತೆ, ನಿಮಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಮನ್ಕೊಬೇಕು ಅಂತ ಒಂದು ಹಂಬಲ ಬರ್ತಕ್ಕಂಥದ್ದು. ಧನುಷ್ ರಾಶಿಯವರಿಗೆ ಈ ದಿನ ಛಲದಿಂದ ಬಾಳ್ತೀರಿ, ಒಂಥರ ದೃಢತೆಯಿಂದ ಬಾಳ್ತೀರಿ. ಒಂದು ಸ್ಟ್ರಿಕ್ಟಾಗಿ ವಾತಾವರಣ ಸೃಷ್ಟಿಯಾಗ್ತದೆ, ಒಂದು ನೆಮ್ಮದಿಯಾದ ವಾತಾವರಣ ಇರೋದಿಲ್ಲ. ಏನೇನೋ ಆಲೋಚನೆಗಳು ಮಾಡಿಕೊಂಡು ತಲೆಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ತಕ್ಕಂಥದ್ದು ಈ ದಿನ. ಮಕರ ರಾಶಿಯವರಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು, ದೂರ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಸ್ವಲ್ಪ ವಾಹನದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ, ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ಪ್ರಯಾಣ ಮಾಡಿ. ಈ ದಿನ ಅಂಥದ್ದೇನು ಚೆನ್ನಾಗಿಲ್ಲ. ಕುಂಭರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ. ಮಾರುತಿ ಮಂದಿರಕ್ಕೆ ಹೋಗ್ಬಿಟ್ಟು ಕೇಸರಿಯನ್ನು ಹಚ್ಚೋದನ್ನು ಮರಿಬೇಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಉನ್ನತಿ ಸ್ಥಾನಮಾನ ಸಿಗ್ತಕ್ಕಂಥ ದಿನ. ಈ ದಿನ ಬಡ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಯಥೇಚ್ಛವಾಗಿ ಖುಷಿಯಿಂದ ಲವಲವಿಕೆ ಇರ್ತಕ್ಕಂಥದ್ದು. ದತ್ತನಾಲಯಕ್ಕೆ ಒಂದ್ಸಲಿ ದಯವಿಟ್ಟು ಭೇಟಿಯನ್ನು ಕೊಟ್ಬಿಟ್ಟು ಬನ್ನಿ, ಈ ದಿನ ನಿಮ್ಗೆ ಒಳ್ಳೆಯದಾಗಲಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ, ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತಿರಲಿ. ಬಂಧುಗಳೇ, ಕೆಲವರೆಲ್ಲ ತುಂಬ ಫೋನ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಹಾಗೆ ಮತ್ತೆ ನಿಮಗೇನಾದ್ರು ಡೌಟ್ಸ್ ಇರ್ತಕ್ಕಂಥದ್ದು, ಏನಾರು ಮಾತಾಡಿಸ್ಬೇಕಂತಿದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ. 8123686166 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಿ ನಾನು ನೇರ ಮಾತಾಡ್ತೀನಿ, ಯಾವುದೇ ಅಪಾಯಿಂಟ್ ಇಲ್ಲ, ಯಾರನ್ನೇ ಬೇರೆಯವ್ರನ್ನ ಯಾರು ಇಟ್ಕೊಂಡಿಲ್ಲ. ನಾನು ನಿಮಗೆ ನೇರವಾಗಿ ನಾನೇ ಮಾತಾಡ್ತೀನಿ. 8123686166 ಖಂಡಿತವಾಗೂ ಮಾಡಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮಗೆ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗುರುಗಳು.
ಚಂದ್ರನ ದರ್ಶನವನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ದರ್ಶನ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ದರ್ಶನವನ್ನ ಮಾಡ್ಕೊಳ್ಳಿ, ಚಂದ್ರನ ದರ್ಶನವನ್ನ ಮಾಡಿ ಸಾಯಂಕಾಲ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ವಾಸ್ತು ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.